ಅಯ್ಯೋ ಇವಳು ಮನೆಯಲ್ಲಿ ರೂಮಾಗೂ ಇಲ್ವಲ್ಲ. ರಮ್ಯಾ, ರಮ್ಯಾ, ಬಾತ್ರೂಮಾಗ ಏನಾದ್ರು ಅವಳ? ರಮ್ಯಾ, ರಮ್ಯಾ, ಅಯ್ಯೋ ಇಲ್ಲೂ ಇಲ್ವಲ್ಲ ಇವಳು. ಎಲ್ಲ ಆಳು ಬಿದ್ದೋದೆ. ರಮ್ಯಾ, ರಮ್ಯಾ, ಅಯ್ಯೋ ದೇವ್ರೆ, ಮನೆ ಎಲ್ಲ ಜಾಲಾಡ್ ಬಿಸಾಕ್ಬಿಟ್ನಲ್ಲ. ಈಗ ಎಲ್ಲಿ ಅಂತ ಅವಳನ್ನ ಹುಡುಕ್ಲಿ ನಾನು? ಅಯ್ಯೋ ದೇವ್ರೆ, ನೀನೇ ಕಾಪಾಡ್ಬೇಕು ನನ್ನ. ಈಗ ಏನು ಮಾಡಲಿ? ಎಲ್ಲಿ ಹೋಗಿರ್ಬೋದು ಅವಳು? ಅಮ್ಮನ ಮನೆಗೆ ಏನಾದರೂ ಹೋಗ್ಬಿಟ್ಲಾ? ನಮ್ಮ ಅಮ್ಮಂಗೆ ಒಂದು ಫೋನ್ ಹಾಕ್ಲಾ? ಹಲೋ, ಹೇಳಮ್ಮಿ. ಅಮ್ಮ, ಅಲ್ಲಿಗೆ ಏನಾದರೂ ನನ್ನ ಮಗಳು ಬಂದ್ಲೇನಮ್ಮ? ಓ, ಇಲ್ಲಿಗೇನಕ್ಕೆ ಬರ್ತಾಳೆ? ಇರು ಅಂದ್ರೂ ಇರಕ್ಕಿಲ್ಲ ಅಂತ ಓಡೋಗಿರೋ ಮನೆಯಾಳಿ ಇಲ್ಲಿಗೇನಕ್ಕೆ ಬರ್ತಾಳೆ ಅಂತ ಹೇಳ್ಬಿಟ್ಟು. ಇಲ್ಲಿಗೇನು ಬಂದಿಲ್ಲ. ಯಾಕೆ ಮನೆಗೋಯ್ತೀನಿ ಅಂತ ಹೇಳ್ಬಿಟ್ಟು ಹೋದ್ಲಾ? ಎಲ್ಲ ಪಾರ್ಟಿ ಗೀಟಿ ಮಾಡಕ್ಕೆ ಹೋಗಿತ್ತಾಳ ತಗ. ಹೊಸ ವರ್ಷ ಅಲ್ವಾ, ಎಲ್ಲ ಆಳು ಬಿದ್ದೋಗವಳೆ ಏನು ಕತ್ತಿನೋ. ಬಿಡು, ಏನೇ ಇವಾಗ ಏನಂತ ಎಮರ್ಜೆನ್ಸಿಯಾ? ಅಮ್ಮ, ನೀನೇನು ಹಿಂಗೆ ಮಾತಾಡ್ತಿದ್ಯಲ್ಲ? ಮನೆಯೆಲ್ಲ ಹುಡ್ಕಿದ್ರು ಕಿರ್ಚಿದ್ರು ಸಿಗ್ತಿಲ್ಲ, ಎಲ್ಲೂ ಕಾಣ್ತಿಲ್ಲ. ಎಲ್ಲ ಆಳು ಬಿದ್ದೋದ್ಲೂ ಗೊತ್ತಿಲ್ಲ. ಹೇಳ್ದಂಗೆ ಎಂದೂ ಹೋಯ್ತಿರ್ಲಿಲ್ಲ. ಇವತ್ತು ಹೇಳ್ದಂಗೆ ಹೊಂಟೋಗ್ಬಿಟ್ಟವಳೆ. ಅಯ್ಯೋ ಮನೆಯಾಳಿ, ಇದೇನೇ ಹಿಂಗೆ ಹೇಳ್ತಿದ್ಯಾ? ಫೋನ್ ಹಾಕ್ಬೇಕಿತ್ತು. ಅಯ್ಯೋ ಅಮ್ಮ, ಫೋನ್ ಸುಚ್ಚುಡಾಪು 50 500 ಫೋನ್ ಮಾಡಿದ್ರು ಸುಚ್ಚುಡಾಪ್ ಬತ್ತೈತೆ ಕಣಮ್ಮ. ಎಷ್ಟು ಮಾಡಿದ್ರು ಫೋನ್ ಎದುತ್ತಾ ಇಲ್ಲ ಕಣಮ್ಮ. ಅಯ್ಯೋ, ಏನು ಮಾಡೋದು ಅಂತ ನಿನಗೆ ಗೊತ್ತಾಯ್ತಿಲ್ಲ. ಅದಕ್ಕೇನಾರ ಬಂದ್ಬಿಟ್ಲೇನೋ, ಅಲ್ಲಿಗೇನಾರ ಬಂದ್ಬಿಟ್ಲೇನೋ ಅಂತ ಅನ್ಕೊಂಡು ಮಾಡಿದೆ ಕಣಮ್ಮ. ಇಲ್ಲ ಕಣ್ಮಗಳ, ಇಲ್ಲಿಗೆ ಬಂದಿಲ್ಲ. ಅಮ್ಮ, ಏನು ಮಾಡೋದು ಅಂತ ನನಗೆ ದಿಕ್ಕೆ ತೋಚ್ತಿಲ್ಲ ನನಗಂತೂ. ನನ್ನ ಗಂಡ ಬೇರೆ ಆಫೀಸ್ಗೆ ರಾತ್ರಿ ಅದೇನೋ ಮೀಟಿಂಗ್ ಐತೆ ಅಂತ ಓದೋನು ಇಲ್ಲಿ ಗಂಟ ಬರಲೇ ಇಲ್ಲ. ಈಗ ನನ್ನ ಮಗಳನ್ನ ಎಲ್ಲಿ ಅಂತ ಹುಡ್ಕೋದು ಕಣಮ್ಮ. ನನಗಂತೂ ಭಯನೇ ಆಯ್ತೈತೆ. ಏನೇನೋ ಮಾಡಿದೆ, ಇವಳೇನಾದರೂ ಓಡ್ಗಿಡ್ ಹೋಗ್ಬಿಟ್ಟವಳ ಅಂತ ಹೇಳ್ಬಿಟ್ಟು ಭಯ ಆಗ್ತೈತೆ ಕಣಮ್ಮ. ಹಾಗೆ ಮಕ ತೋರ್ಸೋಕ್ಕಾಗ್ತದೇನಮ್ಮ ನಾನು? ನೀನೇ ಹೇಳು. ಏನೋ ಮಾಡಿ ಎಲ್ಲ ಮಾಡಿ ಒಪ್ಸಿದ್ದೆ ನನ್ನ ಮಹಾನ. ಇವಾಗ ಈ ಕಂತ್ರಿ ಇಂಥ ಕೆಲಸ ಮಾಡಿಬಿಟ್ಲಲ್ಲ, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಕಣಮ್ಮ. ಅಯ್ಯೋ, ಹಳ್ಳಿನಾಗ ಈಗ ನಾವು ಮರುವಾದಿ ಉಳಿದಿತ್ತು. ಮಗಳು ಓಡೋದಳೆ, ಮೊಮ್ಮಗಳು ಓಡೋದಳೆ ಅಂತ ಹೇಳ್ಬಿಟ್ಟು ನನ್ನ ಬಗ್ಗೆ ಎಲ್ಲ ಕೆಟ್ಟದಾಗ ಮಾತಾಡೋಕ್ಕಿಲ್ವೇನ್ಲೇ? ಅಯ್ಯೋ ಯಪ್ಪ, ಎಂಥ ಫ್ಯಾಮಿಲಿನೇ ನಮ್ಮದು, ಹೆಂಗೆ ಅನ್ಕೊಳಕ್ಕಿಲ್ಲ. ಇವಳೆ ಮುರ್ವಾದೆಗೆ ಬಾಳಿ ಬದುಕಿರೋಳು ನಾನು. ನನಗೆ ಇಂಥ ಗತಿ ಬಂದ್ಬಿಡ್ತಲ್ಲೇ. ಏನು ಮಾಡೋದು ಅಂತಲೇ ನೀ ಗೊತ್ತಾಯ್ತಿಲ್ವಲ್ಲಪ್ಪೋ. ಏನು ಮಾಡೋದು? ಅಮ್ಮ, ಬಾಯ್ ಬಿಡ್ಕೋಬೇಡ. ಅದೇನು ಸಿಟಿನ ಬಾಯ್ ಬಿಡ್ಕೊಳಕ್ಕೆ? ನೀನು ಸುಮ್ಮನೆ ಇರು. ನಾನು ವಿಚಾರಿಸ್ಬಿಟ್ಟು ನೋಡ್ತೀನಿ, ಫ್ರೆಂಡ್ಸ್ಗಳಿಗೆಲ್ಲ ಫೋನ್ ಮಾಡ್ತೀನಿ. ಏನೋ ನಿನಗೆ ಬಂದವಳ ಅಂತ ಫೋನ್ ಹಾಕಿದ ತಕ್ಷಣ ಲಬೋ ಅಂತ ಬಾಯ್ ಬಿಡ್ಕೊತಾ ಇದೆಯಲ್ಲ. ಯಾಕೆ ಅಕ್ಕಪಕ್ಕದ ಮನೆಯಲ್ಲ ಬಂದ್ಬಿಟ್ಟು ನೀನು ಯಾಕವ ಏನಾಯ್ತು ಅಂತ ಕೇಳ್ಬಿಟ್ಟಿನಿ. ನೀನು ಹೇಳ್ಬಿಡು ಮೊಮ್ಮಗಳು ಓಡೋಗಳಂತೆ ಅಂತ ಹೇಳ್ಬಿಟ್ಟು. ಈಗಿರ ಮಾನ ಮರುವಾದಿನೂ ಹೊಲ್ಟೋಗ್ಬಿಡ್ತದೆ ಅಲ್ವಾ? ನೀನು ಬಾಯಿ ಮುಚ್ಕೊಂಡು ಇರ್ಬೇಕು ನೀನು. ನಾನೇನೋ ಟೆನ್ಷನ್ ತಗೋತಾ ಇದ್ರೆ ನೀನು ಇನ್ನೊಂಥರ. ಫೋನ್ ಬೇರೆ ಸ್ವಿಚ್ ಆಫ್ ಬತ್ತೈತೆ. ಆ ಮನೆಯಾಳಿ ಅವಳು, ಅಯ್ಯೋ ಇನ್ನು ನಾನು ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ, ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲ. ಅಯ್ಯೋ ದರ್ಬೇಸಿ, ಹಿಂಗೂ ಮಾಡ್ಬಿಟ್ಲಲ್ಲ. ಹಿಂಗೆ ಮಹಾ ಏನಾರ ಮನೆಗೆ ಬಂದರೆ ಏನಂತ ಹೇಳಿ? ಅವಳು ಲಗ್ನ ಪತ್ರಿಕೆ ಯಾವಾಗ ಹೊಡ್ಸೋಣ ಕಣಕ್ಕ ಅಂತ ಹೇಳ್ಬಿಟ್ಟು ಬಂದಿದ್ಲಲ್ಲ. ಈಗ ಏನಂತ ಹೇಳ್ಕೊಳಿಸ್ಲಿ ಅವಳಿಗೆ? ಎಲ್ಲ ದರಿದ್ರ ಬುದ್ಧಿ ಕಣ್ಲೇ. ನಿಂದೆ ಬುದ್ಧಿ ಬಂದಿರೋದು ಅವಳಿಗೆ, ನಿನ್ನ ಮಗಳಿಗೆ ಬ್ಯಾರೆ ಬುದ್ಧಿ ಏನಾರ ಬಂದೈತೆ ಅನ್ಕಂಡ? ಇಲ್ಲ, ಎಲ್ಲ ಕಂತ್ರಿ ಬುದ್ಧಿನೂ ನಿಂದೇನೆ ಬಂದಿರೋದು. ಅಯ್ಯೋ, ನೀನು ನನಗೆ ಕಾಟ ಕೊಡ್ತಾ ಇದ್ದೆ, ಅವಳು ನೀನು ಕಾಟ ಕೊಡೋದ್ರ ಜೊತೆಗೆ ನನಗೂ ಸೇರಿ ಕಾಟ ಕೊಡ್ತಾವಳೆ. ಮೊದಲು ಉಗುತು ನೋಡು, ಅದು ಪ್ಯಾಟೆ ಗೊತ್ತಾಗಿಲ್ಲ. ಉಗುತು ಎಲ್ಲಿ ಬಿದ್ದವಳು ಏನೋ ಮೊದಲು ಕರ್ಕೊಬಿಟ್ಟು ಬಂದು ಮನೆಗೆ ಮಾಡಿಕ. ನೀನು ಶಾನೆ ಇದು ಮಾಡಕ್ಕೆ ಹೋಗ್ಬೇಡ. ಮಹಾ ಗೊತ್ತಾಗ್ತಿದ್ದಂಗೆ ನಾನು ನೋಡ್ಕೊತೀನಿ ಇಲ್ಲಿ. ಸರಿ ಕಣಮ್ಮ, ಇನ್ನೂ ಓಡೋಗಿಲ್ವ ಕನ್ಫರ್ಮ್ ಇಲ್ಲ ತಾನೇ? ಅದಕ್ಕೆ ಯಾಕೆ ಸುಮ್ಮನೆ ನೀನು ಹಂಗೆಲ್ಲ ನನಗೆ ವಟ ಅಂದಿಯೇ? ಸುಮ್ಕಿರು. ಅಲ್ವೇ, ಮಾನ ಮರ್ವಾದಿ ಹೋದ್ರೆ ತಲೆ ಎತ್ಕಟ್ಟು ತಿರ್ಗಾಕಾಯ್ತದ? ಊರಾಗ ನಮ್ಮ ಈಗಲೇನಿಯ ಎಂತೆಂಥ ಮಾತುಗಳು ಅಂತ ಇದ್ರು. ಏನೋ ಬಿಡು ಸೊರೋಯ್ತು ಅನ್ನೋಷ್ಟೊತ್ತಿಗೆ ಹಿಂಗೆ ಸರಜಿ ಮೊಮ್ಮಗಳು ಹಿಂಗೆ ಓಡೋದ್ರಂತೆ ಅಂತ ಹೇಳ್ಬಿಟ್ರೆ ನನ್ನ ಮಾನ ಮರ್ವಾದಿ ಏನಾಗಕ್ಕಿಲ್ಲ ಹೇಳು. ಒಳ್ಳ ಹೊಂಟೋಯ್ತದ ಅಷ್ಟೇ. ನೀನು 3 ಕಾಸಿಗೆ ಅರಾಜಾಗ್ಬಿಡ್ತದೆ ನೋಡು. ಅದು ಏನು ಮಾಡ್ತೀಯೋ ಬುಟ್ಟಿಯೋ ಗೊತ್ತಿಲ್ಲ. ಅವಳನ್ನ ಜುಟ್ಟು ಹಿಡ್ಕೊಂಡು ಎಳ್ಕೊಂಬಿಟ್ಟು ಬಾ, ನೋಡ್ಕೊತೀನಿ ಇಲ್ಲಿ. ಗೊತ್ತಿರ ನನಗೆ ಸಿಟ್ಟಿಗೆ ಅಲ್ಲಿಗೆ ಬಂತೀನಿ. ನಾನೇನಿಯ ಬಂದ ಮನೆಯಾಳಿಗೆ ಮುರಿತೀನಿ, ಕೈಯ ಕಾಲ ಸೊರೋಯ್ತದ ಅವಾಗನ. ಬತ್ತೀನಿರು, ನಿಮ್ಮ ಅಪ್ಪಂಗೆ ಹೇಳ್ಬಿಟ್ಟು ಬಸ್ ಹತ್ಕೊಂಡು ಈಗಲೇ ಬತ್ತೀನಿ. ಆಳ ಬಿದ್ದೋಗ್ಲಿ ನೀನು. ಇಲ್ಲಿ ನಿಮ್ಮ ಅಪ್ಪ ನೋಡ್ಕೊತಾನೆ, ಒಂದು 2 ದಿನ ಏನಾಗಕ್ಕಿಲ್ಲ. ಬತ್ತೀನಿರು. ಸರಿ ಬಾ, ನಾನು ಇವಾಗ ಫೋನ್ ಮಾಡೋಗ್ತೀನಿ. ಅವ್ಳ ಫ್ರೆಂಡ್ಸ್ಗೆಲ್ಲ ಫೋನ್ ಹಾಕ್ತೀನಿ ನಾನು. ಮಾಡು. ಹಲೋ ಶ್ರುತಿ, ನನ್ನ ಮಗಳು ರಮ್ಯಾ ಏನಾದರೂ ಬಂದ್ಲೇನಮ್ಮ? ಇಲ್ವಾ? ಇಲ್ಲ, ಮನೆ ಕಾಣಿಸ್ತಿರ್ಲಿಲ್ಲ, ಅದಕ್ಕೆ ಮಾಡಿದೆ. ಮಾಮ್, ಏನು ಮಾಡ್ತಾ ಇದೀಯ ನೀನು? ಸುಮ್ಮನೆ ನಿಂತ್ಕೊಳ್ಳ. ನಿಮ್ಮ ಅಕ್ಕನ ಫ್ರೆಂಡ್ಸ್ಗೆಲ್ಲ ಫೋನ್ ಹಾಕ್ತಾ ಇದ್ದೀನಿ. ಮಾಮ್, ನಮ್ಮ ಅಕ್ಕ ನನಗೆ ಮೆಸೇಜ್ ಹಾಕಿದ್ಲು ಗೊತ್ತಾ? ಏನಂತ ಮೆಸೇಜ್ ಹಾಕಿದ್ಲು? ಎಲ್ಲಿ ಬಿದ್ದವಳಂತ ಬೇವರ್ಸಿ ಅವಳು. ಅವಳೆಲ್ಲೂ ಇಲ್ಲ, ನನಗೆ ಗೊತ್ತಿಲ್ಲ. ಅವಳೇನಂದ್ಲು ಗೊತ್ತಾ? ಮಿಸ್ ಯು ಬ್ರದರ್, ನೀನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ನಾನಿನ್ನ ನಿನ್ನ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ, ನಾನು ದೂರ ಹೋಗ್ಬಿಡ್ತೀನಿ. ನೋಡು, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊ, ನಾನು ಇನ್ನೊಂದ್ಸಲ ಮನೆಗೆ ಬರಲ್ಲ ಅಂತ ಹೇಳಿದ್ಲಮ್ಮ. ಆ ಮಾತು ಕೇಳೋಕ್ಕೆ ಎಷ್ಟು ಖುಷಿ ಆಯಿತು ಅಂದರೆ, ನಾನೊಬ್ಬನೇ ಮಗ ಆಗಬಾರ್ದಾಗಿತ್ತ ಅಂತ ಹೇಳ್ಬಿಟ್ಟು ಎಷ್ಟೋ ವರ್ಷಗಳಿಂದ ಅನ್ಕೊತಾ ಇದ್ದೆ. ಒಬ್ಬನೇ ಮಗ ಆಗಬೇಕಿತ್ತು, ನಾನು ಒಬ್ಬನೇ ಮಗ ಆಗಬೇಕಿತ್ತು ಅಂತ. ಆದರೆ ಆ ಚಾನ್ಸೇ ಸಿಕ್ಕಿರಲಿಲ್ಲ. ಇವಳು ಉಟ್ಬಿಟ್ಟಿದ್ಲ ನನಗಿನ ಮುಂಚೆ. ಇವಾಗ ಸದ್ಯ ಹಬ್ಬ ಓದ್ಲು. ಇನ್ಮೇಲೆ ಈ ಆಸ್ತಿ ಗೀಸ್ತಿ ಎಲ್ಲ ನಂದೇ ಅಮ್ಮ. ಡೋಂಟ್ ವರಿ, ಮಗ ಅವನೇ ಅಂತ ನೀನು ಒಬ್ಬನೇ ಒಬ್ಬವನೇ ಅಂತ ಯೋಚನೆ ಮಾಡ್ಬೇಡ. ಅವಳು ಇದ್ರೆಷ್ಟು ಬಿಟ್ರೆಷ್ಟು, ನಾನಂತೂ ಸೂಪರ್ ನೋಡ್ಕೊತೀನಿ ನಿಮ್ಮನ್ನ, ಸರಿನಾ? ಅಮ್ಮ ಬಿಡಮ್ಮ ಕಿವಿನ, ಅಯ್ಯಪ್ಪ ಬಿಡಮ್ಮ. ನಿನ್ನ ಬಾಯಿಗಿಷ್ಟು ಬರ್ತಿರೋ ಸಿಟ್ಟಿಗೆ ನಿಮ್ಮ ಅಕ್ಕ ಒಂಥರ ಟಾರ್ಚರ್ ಕೊಟ್ಟರೆ ನೀನೊಂಥರ ಟಾರ್ಚರ್ ಕೊಡ್ತೀನಾ? ಎಲ್ಲೂ ಮನೆ ಬಿಟ್ಬಿಟ್ಟು ಹಾಳಾಗೋಗವಳೆ ಅಂತ ಹೇಳ್ಬಿಟ್ಟು ಬಗಳು. ನಿನಗೆಲ್ಲ ವಿಚಾರನೂ ಗೊತ್ತಿರ್ತೈತೆ. ಎಲ್ಲೋಗಳವಳು, ಎಲ್ಲೂ ಕಾಣ್ತಿಲ್ವಲ್ಲ? ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡ್ಬಿಟ್ಟು ಕೇಳು, ಎಲ್ಲಿ ಬಿದ್ದವಳೆ, ಎಲ್ಲಿ ಸಾಯ್ತಾವಳೆ ಅಂತ ಹೇಳ್ಬಿಟ್ಟು ಮೊದಲುಗಳನ್ನ ಕರ್ಕೊಂಬಿಟ್ಟು ಬರೋಣ. ಅಪ್ಪ
ಅವಳು ನೋಡಿದ್ರೆ ನನಗೆ ಯಾಕಮ್ಮ ಹಿಡ್ಕೊಂತ ಇದೆಯಾ ಕಿವಿನ? ನಾನೇ ನೋಡೋಗಿಲ್ವಲ್ಲ, ನಾನು ಇಲ್ಲೇ ಇದೀನಲ್ಲ. ನೀನು ಓಡೋಗೋದ್ರೆ ನೋಡೋಗಲ್ಲ, ಬಿಡಮ್ಮ ಕಿವಿನ. ಮನೆ ಬಿಟ್ಬಿಟ್ಟು ಓಡೋದ್ರೆ ತಿರ್ಕೊಂಡು ತಿನ್ಬೇಕಾಗ್ತದೆ ಅಂತ ನನಗೂ ಚೆನ್ನಾಗಿ ಗೊತ್ತು. ಅದಕ್ಕೆ ಅಲ್ವಾ ನಾನು ಎಲ್ಲೋ ಓಡೋಗಿದ್ದಂಗೆ ಮನೆಗೆ ಇರೋದು. ಅವಳಿಗೇನೋ ಧೈರ್ಯ ಬಂದ್ಬಿಟ್ಟೈತೆ ಓಡೋಗ್ಬಿಟ್ಟವಳೆ ಅಂತ ಅನ್ಸುತ್ತೆ. ನನಗೆ ಅಷ್ಟೊಂದು ಧೈರ್ಯ ಇಲ್ಲ. ನಾನು ಆರಾಮಾಗಿ ಮನೆಗೆ ತಿನ್ಕೊಂಡಿರ್ತೀನಿ ಅಮ್ಮ. ನೀನು 3 ಟೈಮು ಚೆನ್ನಾಗಿ ಅಡುಗೆ ಮಾಡಾಕಿದ್ರೆ ಮನೆ ಬಿಟ್ಟು ಎಲ್ಲೂ ಹೋಗಲ್ಲಮ್ಮ. ಮುಚ್ಚೋ ಬಾಯ್ನ. ನಿನಗೆ ಸ್ವಲ್ಪನೂ ಏನು ಇಲ್ವಲ್ಲೋ, ಜವಾಬ್ದಾರಿನೇ ಇಲ್ಲ. ಅಲ್ಲಿ ನಿಮ್ಮ ಅಕ್ಕ ಕಾಣೆ ಆಗವಳೆ, ಎಲ್ಲೋಗಳೋ ಗೊತ್ತಿಲ್ಲ. ಮದುವೆ ಸೆಟ್ಟಾಗಿ ಇನ್ವಿಟೇಷನ್ ಹೊಡ್ಸೋ ತನಕ ಬಂದೈತೆ. ಎಲ್ಲ ಬಿದ್ದೋದ್ಲು ಅಂತ ನಾನು ಟೆನ್ಷನ್ ತಗೊಳ್ತಾ ಇದ್ರೆ, ನಾನು ನಿಮ್ಮ ಅಜ್ಜಿ ನೀನು ನೋಡಿದ್ರೆ ಇಲ್ಲಿ ಆಟ ಆಡ್ತಾ ಇದೆಯಾ ನೋಡು. ಮೊದಲು ಅವ್ಳ ಫ್ರೆಂಡ್ಸ್ಗೆ ಅವ್ರಿಗೆ ಇವ್ರಿಗೆ ಎಲ್ಲ ಫೋನ್ ಮಾಡಿ ಮೊದಲು ವಿಚಾರಿಸೋಗು, ಅವಳು ಎಲ್ಲಿ ಬಿದ್ದವಳೆ ಅಂತ ನನಗೆ ಗೊತ್ತಾಗಬೇಕು. ಹಾಗೇನೇ ಅವಳು ಯಾರನ್ನ ಲವ್ ಮಾಡ್ತಾ ಇದ್ಲು ಅಂತ ಹೇಳ್ದಲ್ಲ, ಆ ಲವ್ ಮಾಡ್ತಾ ಇರೋ ಹುಡುಗ ಎಲ್ಲಿ ಬಿದ್ದವನೇ, ಆ ರೋಸ್ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನ ಹೆಸರು ನೋಡು. ಅವ್ರ ಬಗ್ಗೆ ನನಗೆ A to Z ಪೂರ್ತಿ ನನಗೆ ವಿಚಾರ ತಿಳ್ಕೊಂಬಿಟ್ಟು ಬಾ. ಅವಳ ಬದಲು ನಾನಾದರೂ ಓಡೋಗ್ಬೇಕಿತ್ತು. ಅವಾಗ ನೀನು ಅವಳ ಕಿವಿನೇ ಹಿಡ್ಕೊಂಡು ಇದೇ ಥರ ಹೇಳ್ತಾ ಇದ್ದೆ. ಸುಮ್ಮನೆ ಹೋಗಿ 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 ಅವಳು ಓಡೋಗ್ಬಿಟ್ಲು. ಛೇ, ಅವಳು ಓಡೋಗಿದ್ದಕ್ಕೆ ಖುಷಿ ಪಡ್ತಾ ಇದ್ರೆ ನೀನು ಬಂದ್ಬಿಟ್ಟು ನನಗೆ ಇಷ್ಟು ಟಾರ್ಚರ್ ಕೊಡ್ತಾ ಇದೆಯಲ್ಲ. ಏಯ್, ಸ್ವಲ್ಪ ನನ್ನ ಸೀರಿಯಸ್ನೆಸ್ಗೆ ಇರೋದು ಕಲ್ತ್ಕೊಳ್ಳೋ. ಯಪ್ಪ, ನನ್ನ ಹೊಟ್ಟೆಗೆ ಏನು ಅಂತ ಉಟ್ಬಿಟ್ರು ನಾನು ಹೊಟ್ಟೆ ಉರ್ಸಕ್ಕೆ. ಸ್ವಲ್ಪ ಸೀರಿಯಸ್ನೆಸ್ ಇಲ್ವಲ್ವ ನಿಮಗೆ? ಅಲ್ಲಿ ಓಡೋಗವಳೆ ನೋಡು. ನನಗೆ ಸುಮ್ಮನೆ ತಲೆ ಕೆಟ್ಟೋಗ್ಬಿಟ್ಟೈತೆ. ನೀನು ಸುಮ್ಮನೆ ಹೋಗಿ ಹುಡ್ಕೋಕೆ ಸುಮ್ಮನೆ. ಹಲೋ ಆಂಟಿ, ನಮ್ಮ ಅಕ್ಕ ಏನಾದ್ರು ಅಲ್ಲಿಗೆ ಬಂದವಳಾ ಇಲ್ವಾ? ಇಲ್ಲ, ಯಾರ ಜೊತೆನೋ ಓಡೋಗವಳಂತೆ. ಅದಕ್ಕೇನೆ ಅಮ್ಮ ವಿಚಾರಿಸು ಅಂತ ಹೇಳ್ತಾ ಇತ್ತು. ಅದಕ್ಕೇನೆ ವಿಚಾರಿಸ್ತಾ ಇದ್ದೀನಿ. ಅಮ್ಮ ಅಮ್ಮ, ನನ್ನ ಯಾಕಮ್ಮ ಹೊಡಿತಾ ಇದೀಯಾ? ನೀನ್ ತಾನೇ ಹೇಳಿದ್ ವಿಚಾರಿಸು ಅಂತ. ವಿಚಾರಿಸ ಫೋನ್ ಮಾಡಿದ್ರೆ ನನಗೆ ಪಟ 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 ಬಾರಿಸ್ತಾ ಇದೆಯಲ್ಲ. ಊರು ತುಂಬ ನಮ್ಮ ಅಕ್ಕ ಓಡೋಗೋಳೆ ಓಡೋಗೋಳೆ ಅಂತ ಹೇಳ್ಕೊಂಡು ಬರ್ತೀಯಾ ಫ್ರೆಂಡ್ಸ್ ಹುಡುಗೆಲ್ಲ. ವಿಚಾರಿಸು ಅಂದೆ, ಬಂದವಳ ಅಂತ ಫೋನ್ ಮಾಡು ಅಂದೆ. ಅದು ಬಿಟ್ಟು ನೀನು ಹಿಂಗೆಲ್ಲ ಬಾಯ್ ಬಿಡ್ಕೊಂತಾರೆ ಏನಾದರೂ ಹೇಳಿದ್ನಾ? ಅಯ್ಯೋ ಕರ್ಮವೇ, ನಂಗೆ ಮೊದಲೇ ಹೇಳ್ಬೇಕು ತಾನೆ. ಅವ್ರಿಗೆ ಓಡೋಗೋಳೆ ಅಂತ ಹೇಳಿದಕ್ಕೆ ಹೌದಾ ಅಂತ ಹೇಳ್ಬಿಟ್ಟು ಹುಡುಕ್ತಾರೇನೋ ಅಂತ ಹೇಳ್ದೆ ಅಮ್ಮ. ನೀನು ಅಷ್ಟಕ್ಕೆ ನಾನು ಹಿಡ್ಕೊಂಡು ಹೊಡಿತೀಯಲ್ಲಮ್ಮ. ನೋಡು, ಓಡೋಗಿರೋದು ಅವಳು. ಬೇಕಾದರೆ ವಾಪಸ್ ಬರಲಿ, ಇಲ್ಲಾಂದರೆ ಹೋದ್ರೆ ಹೋಗಲಿ, ನನಗೆ ಟೆನ್ಷನ್ ಏನೂ ಇಲ್ಲ. ನೋಡಮ್ಮ, ಹುಡುಕಬ ಅಂತ ಹೇಳ್ದಲ್ಲ, ನಾನು ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಬಂದು ಆಮೇಲೆ ನಿನ್ಗೆ ಹೇಳ್ತೀನಿ, ಸರಿನಾ? ಓಡೋಗವಳೆ ಅಂತ ಮಾತ್ರ ಯಾರ ಹತ್ರನೂ ಹೇಳಿ ಮರ್ಯಾದೆ ಕಳಿಬೇಡ, ಸರಿನಾ? ನಿಮ್ಮ ಅಕ್ಕ ಏನು ಓಡೋಗಿರಲ್ಲ. ನೀನು ಸುಮ್ಮನೆ ಅದು ಇದು ಅಂತೇಳಿ ನನ್ನ ಮಾನ ಮರ್ಯಾದೆ ಕಳಿಯೋಕ್ಕೆ ಹುಟ್ಟಿದ್ದೀರಾ ಇಬ್ರು. ನೋಡು, ಸುಮ್ಮನೆ ಅಜ್ಜಿ 3 ಗಂಟೆ 4 ಗಂಟೆ ಹಂಗೆ ಮೆಜೆಸ್ಟಿಕ್ಗೆ ಬರ್ತದೆ. ಹೋಗ್ಬಿಟ್ಟು ಗಾಡಿ ತಗೊಂಡು ಕಾರ್ ತಗೊಂಡೋಗಿ ಕರ್ಕೊಂಡ್ಬಿಟ್ಟು ಬಂದು ಮನೆಗೆ ಬಿಡು, ಸರಿನಾ? ಯಾರೇನು ಕೇಳಿದ್ರು ಏನೋ ಗೊತ್ತಿಲ್ಲ, ನಂಗೆ ಸುಮ್ಮನೆ ಇರು. ಮನೆ ಕೆಲಸದವರೆಲ್ಲ ಇರ್ತಾರೆ. ನೀನು ಜೋರಾಗಿ ಕಿರ್ಚ್ಬಿಟ್ಟು ಎಲ್ರಿಗೂ ಹೇಳ್ಬಿಟ್ಟು ಮಾನ ಮರ್ಯಾದೆ ಹೋದರೆ ಅವ್ರು ಆಡ್ಕೊಂಡು ಹೋಗ್ತಾರೆ ಅಷ್ಟೇನೆ. ಸರಿ ಆಯಿತು. ಹಾಗೇನೆ ಆ ಲವ್ವರ್ ಮನೇನ ಫಸ್ಟ್ ಕಂಡಿಡಿ. ಅವಳ ಲವ್ಳ ಅಂತೇಳ್ಬಿಟ್ಟು ಒಂದ್ಸಲ ಹೋಗ್ಬಿಟ್ಟು ವಿಚಾರಿಸ್ಕೊಂಡ್ಬಿಟ್ಟು ಬಾ, ಸರಿನಾ? ಸರಿ ಅಮ್ಮ, ಆಯಿತು. ಏನು ಅಂತ ನಾನು ಹೊಟ್ಟೆ ಗುಟ್ಬಿಟ್ರೆ ಇಬ್ರು ನಾನು ಹೊಟ್ಟೆ ಉರ್ಸಕ್ಕೆ ಮನೆ ನನ್ನ ಮಕ್ಕಳು ಇಬ್ರು ಯಾರು ಸರಿಯಿಲ್ಲ, ಒಬ್ಬರು ಸರಿಯಿಲ್ಲ, ಇಬ್ಬರು ಒಪ್ಪಿಸ್ತಿಲ್ಲ ಸರಿನೇ. ನಿಜವಾಗ್ಲೂ ಓಡೋಗಿದ್ರೆ ನನ್ನ ಕಥೆ ಏನು? ಅಯ್ಯೋ, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಮಹಾಗೆ ಏನಪ್ಪ ಹೇಳಿ? ಬೆಳಿಗ್ಗೆಯಿಂದ 2 ಸಲ ಫೋನ್ ಮಾಡೋಳು ಮಹಾ, ನಾನು ರಿಸೀವೂ ಮಾಡಿಲ್ಲ. ಏನೋ ಹೇಳ್ತಾರಲ್ಲ, ನಾವು ಮರೆತರು ಕರ್ಮ ನಮ್ಮನ್ನು ಮರೆಯಲ್ಲ ಅಂತ. ನಮ್ಮಮ್ಮಗೆ ಮಾಡಿರೋದೆಲ್ಲ ನನಗೇನೆ ರಿಪೀಟ್ ಆಗ್ತಾಯಿತ್ತಲ್ಲ ಇವಾಗ. ಅಯ್ಯೋ, ನಾನು ಅವಾಗ ತಪ್ಪು ಮಾಡಿದಾಗ ನಮ್ಮಮ್ಮಗೆ ಇದೇ ಥರ ನೋವಾಗಿತ್ತೋ ಏನೋ. ಈಗ ನನಗೂ ಇದೇ ಥರ ನೋವಾಗ್ತೈತೆ ನನ್ನ ಮಗಳಿಂದ. ಅಯ್ಯೋ ಅಮ್ಮ, ನನಗೆ ಕ್ಷಮಿಸ್ಬಿಡಮ್ಮ. ಆ ಏಜಾಗ ನನಗೆ ಗೊತ್ತಾಗಲಿಲ್ಲ. ಆದರೆ ನನಗೂ ಒಬ್ಳು ಮಗಳು ಟೀಂಗ್ ಮಾಡಿದಾಗೆ ನನಗೂ ಗೊತ್ತಾಗ್ತಿರೋದು ಏನೆಲ್ಲ ಆಗೋಗ್ಬಿಡ್ತೈತಲ್ಲ ಅಂತ ಹೇಳಿ. ಅದಕ್ಕೆ ಹೇಳೋದು, ತಪ್ಪು ಕೆಲಸ ಮಾಡಬಾರ್ದು, ನಮಗೆ ಹೊಡಿತದೆ. ಮೊದಲು ನಮ್ಮ ಮನೆಯವ್ರು ಫೋನ್ ಹಾಕ್ಬಿಟ್ಟು ಹೇಳ್ಬಿಡ್ಬೇಕು ಫಸ್ಟು. ಅಯ್ಯೋ, ಏನು ಮಾಡಲಿ? ಇಲ್ಲ ನಾನೇ ಹೋಗಿಲ್ಲ, ವಿಚಾರಿಸ್ಕೊಂಡು ಬರಲಾ? ನೋಡೋಣ ಇರು, ಸಂಜೆ ತನಕ ನೋಡೋಣ, ಆಮೇಲೆ ಏನು ಬೇಕೋ ಅದನ್ನು ಮಾಡೋಣ.